ಈಗ ನೋಡಿ ಇಲ್ಲಿ ವಿಟಿಕೋ ಸ್ಟಾರ್ಟರ್ನಲ್ಲಿ ಮೋಟ್ರು 11 ಆಮ್ಸ್ ಡ್ರಾ ಮಾಡ್ತಾ ಇದೆ. ಬ್ಯಾಕೆಟಲ್ಲಿ ರೆನ್ಯೂಸಿಟಿ ಆಮ್ಸ್ 16 ಆಮ್ಸ್ ಇದೆ. ನೀರು ಚೆನ್ನಾಗಿ ಬರ್ತಾ ಇರ್ಬೋದು. ಇಷ್ಟು ಆಮ್ಸ್ ತಗೊಬೇಕಾದ್ರೆ ಮೋಟ್ರ್ನಲ್ಲಿ ನೀರು ಚೆನ್ನಾಗಿ ಬರ್ತಾ ಇರುತ್ತೆ. ಈಗ ನಿಮಗೆ ಈ ಆಮ್ಸು ಏನಾದರೂ ಕಡಿಮೆ ಆದರೆ ಒಂದು ಲೆವೆಲ್ಗಿಂತ ಅಂದರೆ ಸೆಟ್ ಮಾಡಿರ್ತೀವಿ ಒಳಗಡೆ, ಆ ಲೆವೆಲ್ಗಿಂತ ಕಡಿಮೆ ಆದರೆ ಆಗ ನಿಮಗೆ ಈ ಸ್ಟಾರ್ಟರು ನಿಮ್ಮ ಮೋಟ್ರನ್ನ ಟ್ರಿಪ್ ಮಾಡುತ್ತೆ. ಆಗ ನಿಮಗೆ ಡ್ರೀರನ್ ಟ್ರಿಪ್ ಅಂತ ಮೆಸೇಜ್ ಬರುತ್ತೆ. ಅದು ಹೇಗಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಗೆ ತೋರಿಸ್ತೀನಿ ನೋಡಿ. ಈಗ 8 ಆಮ್ಸು ಡ್ರಾ ಮಾಡ್ತಾ ಇದೆ. ಈಗ ನಿಮಗೆ ಎರಡು ಬ್ಲಿಂಕ್ ಆಗ್ತಾ ಇದೆ. ಅಂದರೆ ಅರ್ಥ ಈಗ ಇಷ್ಟು ಆಮ್ಸ್ ಮೋಟ್ರು ಡ್ರಾ ಮಾಡ್ತಾ ಇರೋದ್ರಿಂದ ನಿಮಗೆ ನೀರು ಬರ್ತಾ ಇಲ್ಲ. ಹಾಗಾಗಿ 30 ಸೆಕೆಂಡ್ ಒಳಗಡೆ ಇದು ನನಗೆ ಈ ಸ್ಟಾರ್ಟರ್ ಟ್ರಿಪ್ ಮಾಡಬೇಕು. ಮೋಟ್ರ್ ಆಫ್ ಆಯಿತು. ಈಗ ನಿಮಗೆ ಡ್ರೈವರ್ ಟ್ರಿಪ್ ಅಂತ ಮೆಸೇಜ್ ಬಂದಿದೆ. ಎರಡು ಲೈಟು ರೆಡ್ ಲೈಟ್ ಇದು ಬ್ಲಿಂಕ್ ಆಗ್ತಲೇ ಇರುತ್ತೆ. ಈಗ ಪುನಃ ನಿಮಗೆ ಇದರಲ್ಲಿ ಸ್ಟಾರ್ಟರ್ ಆನ್ ಆಗಿದೆ. ಅಂದರೆ ಮೋಟರ್ ರನ್ ಮಾಡ್ತಾ ಇಲ್ಲ. ರೆಡಿ ಟು ಸ್ಟಾರ್ಟ್ ದ ಮೋಟಾರ್. ಈ ಮೋಟರ್ನ ನೀವು ಸ್ಟಾರ್ಟ್ ಮಾಡೋದಕ್ಕೆ ನೀವು ಮ್ಯಾನ್ಯುವಲಿ ಆದರೂ ಪ್ರೆಸ್ ಮಾಡ್ಬೋದು ಅಥವಾ ಆಟೋ ಸ್ವಿಚ್ ಆದರೂ ಆಫ್ ಮಾಡಿ ಪ್ರೆಸ್ ಮಾಡಬಹುದು. ಆದರೆ ಇಲ್ಲಿ ನಾವು 6 ಸೆಕೆಂಡಿಗೆ ರೀಸ್ಟಾರ್ಟ್ ಆಗೋದಕ್ಕೆ ಸೆಟ್ ಮಾಡಿದ್ದೀವಿ. ಅದರಿಂದ ನೀವು 6 ನಿಮಿಷಕ್ಕೆ ರೀಸ್ಟಾರ್ಟ್ ಆಗೋದಕ್ಕೆ ಸೆಟ್ ಮಾಡಿದ್ದೀವಿ. ಸೊ ನೀವು 6 ನಿಮಿಷದವರೆಗೂ ವೆಯ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದು ಪುನಃ ನಿಮ್ಮ ಮೋಟ್ರನ್ನ ಸ್ಟಾರ್ಟ್ ಮಾಡಿಕೊಡುತ್ತೆ. ನೋಡಿ 6 ಸೆಕೆಂಡ್ ಆಯಿತು, ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಯ್ತು. ಈಗ ನೋಡಿ ಎರಡು ಲೈಟ್ ಬರ್ತಾ ಇದೆ. ನೋಡಿ ಆಪ್ಸ್ ಜಾಸ್ತಿ ಡ್ರಾ ಮಾಡಿತು. 11, 13, 11 ಅಂದರೆ ಈಗ ನೀರು ಬರ್ತಾ ಇದೆ. ನೀರು ಬರ್ತಾ ಇರೋದ್ರಿಂದ ಈಗ ಇದು ನಿಮಗೆ ಮೋಟ್ರು ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ. ಈಗ ಪುನಃ ಏನಾದರೂ ಆಪ್ಸ್ ಡೌನ್ ಆದರೆ ನೀರು ಕಡಿಮೆ ಆದಾಗ ಡೌನ್ ಆಗುತ್ತೆ. ಆಗ ಪುನಃ ನಿಮಗೆ ಡ್ರೈವರ್ ಟ್ರಿಪ್ ಅಂತ ಮೆಸೇಜ್ ಬಂದು ಆಫ್ ಆಗುತ್ತೆ. ಪುನಃ 6 ನಿಮಿಷ ಬಿಟ್ಕೊಂಡು ರೀಸ್ಟಾರ್ಟ್ ಆಗುತ್ತೆ. ಇದರಿಂದ ನಿಮಗೆ ಮೋಟಾರ್ ಡ್ರೈವರ್ ಆಗೋದನ್ನು ತಪ್ಪಿಸ್ಬೋದು. ಜೊತೆಗೆ ನಿಮಗೆ ನೀರು ಸಫಿಷಿಯೆಂಟ್ ನೀವು ನೀರು ಬರೋರಿಗೆ ಮಾಡಿಸಬಹುದು.